ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೋಕ್ಷಿಕ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದು ಡೌಟನ್ನು ಕ್ಲಾರಿಫೈ ಮಾಡೋದಕ್ಕೆ ಬಂದಿದ್ದೀನಿ. ಸೊ ಆ್ಯಕ್ಚುಲಿ ನಾನು ಕಟ್ ಆಫ್ ಬಿಟ್ ಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ, ಹಾಗಾಗಿ ಸೊ ನಾನು ವಿಡಿಯೋ ಮಾಡೋ ಒಂದು ಪರಿಸ್ಥಿತಿ ಬಂತು. ಸೊ ಅದನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನಲ್ಲಿ ಯಾವ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಮಾಡ್ಕೊಳ್ಳಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡೌಟ್ ಇರ್ತಕ್ಕಂಥದ್ದು, ಸರ್ ನಾನು ಯಾವುದೋ ಒಂದು ಕ್ಯಾಟಗರಿ ತಗೋತೀನಿ, 2A ಜನರಲ್. ನಾನು 2A ಜನರಲ್ ಸರ್, ನನಗೆ ಜಿ ಎಮ್ ಅಲ್ಲಿ ಅಲಾಟ್ ಆಗಿದೆ ಸರ್. ಸರ್ ಸೊ ಇದು ಏನೂ ಆಗೋದಿಲ್ವಾ ಸರ್? ಏನೂ ಆಗಲ್ಲ. ನೀವು ತಪ್ಪು ತಿಳ್ಕೊಂಡು ನನ್ನ ವಿಡಿಯೋನ ಪೂರ್ತಿ ನೋಡೋಲ್ಲ ನೀವು, ನಿಮ್ದು ಅದೇ ಪ್ರಾಬ್ಲಮ್. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಒಂದು ಕಾಲೇಜಲ್ಲಿ 60 ಸೀಟ್ಸ್ ಇದೆ ಅಂತ ಹೇಳಿದ್ರೆ ಜನರಲ್ ಮೆರಿಟಿಗೆ 20 ಸೀಟ್ಸು, SC ಕ್ಯಾಟಗರಿ 6, ST 4, ಲೈಕ್ ವೈಸ್ category 1A, 2A, 3A, 2B, 3A, 3B ಇರುತ್ತೆ. ಓಕೆ, ಸಪೋಸ್ 2A ತಗೋತೀನಿ, ಇವ್ರಿಗೆ ಒಂದು 14 ಸೀಟ್ ಇರುತ್ತೆ. ಸೊ ಅವ್ರು ಯಾರೋ ಒಂದಷ್ಟು ಕ್ಯಾಂಡಿಡೇಟು 2A ಕ್ಯಾಂಡಿಡೇಟ್. ಸಪೋಸ್ ಅವ್ರ ರ್ಯಾಂಕಿಂಗ್ ಒಂದು 1600 ಬಂದಿದೆ. ಓಕೆ, 1600 ಬಂದಿದೆ ಆ ಕಾಲೇಜಿನಲ್ಲಿ. 1600 ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು, ಯಾವುದೇ ಅಲಾಟ್ಮೆಂಟ್ ಆದರೂ ಕೂಡ ಫಸ್ಟ್ ಕಂಪ್ಯೂಟರ್ ಆಟೋಮೆಟಿಕ್ ಆಗಿ ಜನರಲ್ ಮೆರಿಟ್ ಹೋಗುತ್ತೆ. ಇಲ್ಲಿ 1, 2, 3, 4 ಲೈಕ್ ವೈಸ್ 20 ಸೀಟ್ಸ್ ತನಕ ಹೋಗುತ್ತೆ. ಈ 20 ಸೀಟ್ಸ್ ಮುಗಿದ ಮೇಲೆ ಕ್ಯಾಟಗರಿಗೆ ಹೋಗುತ್ತೆ. ಸಪೋಸ್ ಈ ಒಂದು ಸ್ಟೂಡೆಂಟ್ ನ ಕ್ಯಾಟಗರಿ ಬಂದು 2A ಇದೆ. ಇಲ್ಲಿ ಫಸ್ಟ್ ಕಾಲೇಜ್ ಸೆಲೆಕ್ಟ್ ಮಾಡಿರೋ ರ್ಯಾಂಕಿಂಗ್ 560 ಇದೆ. ಅದೇ ರೀತಿ 20th ಸೆಲೆಕ್ಟ್ ಮಾಡಿರೋದು 1400 ಇದೆ ಅನ್ಕೊಳ್ಳಿ. ಅವಾಗ ಈ ವ್ಯಕ್ತಿಗೆ ಜನರಲ್ ಮೆರಿಟ್ ಅಲ್ಲಿ ಸಿಗೋದಿಲ್ಲ. ಆಟೋಮೆಟಿಕ್ ಅದೇನಾಗುತ್ತೆ, 2A ಹೋಗುತ್ತೆ ನಮ್ಮ ಕ್ಯಾಟಗರಿಗೆ. 2A ನಲ್ಲಿ ಎಷ್ಟು ಸೀಟ್ಸ್ ಇದೆ? 14 ಸೀಟ್ಸ್ ಇದೆ. ಸೊ ಅವನ ರ್ಯಾಂಕಿಂಗ್ 1200 ಇರೋದ್ರಿಂದ ಆಟೋಮೆಟಿಕ್ ಆಗಿ ಇದು ಎಲ್ಲಿಗೆ ಹೋಗುತ್ತೆ. ಇಲ್ಲೇನಾಗುತ್ತೆ, ಅವನೇ ಫಸ್ಟ್ ವ್ಯಕ್ತಿ ಆದ್ರೆ ಅವನಿಗೆ 2A ಜನರಲ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಸಪೋಸ್ ಅವನ ರ್ಯಾಂಕಿಂಗ್ ತುಂಬಾ ಚೆನ್ನಾಗಿದೆ, ಅವನು ಜನರಲ್ ಮೆರಿಟ್ ಅಲ್ಲೇ ಇಲ್ಲೇ ಎಲ್ಲ ಬಂದ್ಬಿಡ್ತಾನೆ, 15th ಪ್ಲೇಸ್ ಅಲ್ಲಿ 1600 ಇಲ್ಲೇ ಬಂದ್ಬಿಡುತ್ತೆ. ಅವಾಗ ಅವ್ನಿಗೆ ಯಾವ್ದ್ರಲ್ಲಿ ಅಲಾಟ್ ಆಗುತ್ತೆ? ಜನರಲ್ ಮೆರಿಟ್ ಅಲ್ಲಿ ಅಲಾಟ್ ಆಗುತ್ತೆ. ಒಂದು ಸೆಕೆಂಡ್. ಸೊ ಅವ್ನು 15th ಪ್ಲೇಸ್ ಅಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಜನರಲ್ ಮೆರಿಟ್ ಅಲ್ಲೇ ಸೀಟ್ ಅಲಾಟ್ ಆಗುತ್ತೆ. ಸೊ ಜನರಲ್ ಮೆರಿಟ್ ಅಲ್ಲಿ ಆದ್ರೆ ಸರ್ ನಾನು ಜನರಲ್ ಮೆರಿಟ್ ಫೀಸ್ ಕಟ್ಟಬೇಕಾ? ಇಲ್ಲ ಸ್ಟೂಡೆಂಟ್ಸ್, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಜನರಲ್ ಮೆರಿಟ್ ಅಲ್ಲಿ ಎಲ್ಲಾ ಕ್ಯಾಟಗರಿ ಅವರು ಬರ್ತಾರೆ. ಜನರಲ್ ಮೆರಿಟ್ ಅಲ್ಲಿ ಇಷ್ಟು ಕ್ಯಾಟಗರಿ ಅವರು ಇಲ್ಲಿ ಬರ್ತಾರೆ. ಫಾರ್ ಎಕ್ಸಾಂಪಲ್, ಮೊದಲನೇ ಸ್ಟೂಡೆಂಟ್ ಬಂದು SC ಇರ್ತಾನೆ ಅನ್ಕೊಳ್ಳಿ, ಎರಡನೇ ಸ್ಟೂಡೆಂಟ್ ಬಂದು 580 ಇರುತ್ತೆ, ಅವನು 2B ಅನ್ಕೊಳ್ಳಿ. ಅದೇ ರೀತಿ ಮೂರನೇ ಸ್ಟೂಡೆಂಟ್ ಬಂದು 600, ಅವನು ಜನರಲ್ ಮೆರಿಟ್ ಇರ್ತಾನೆ. ಸೊ ಎಲ್ಲಾ ಕ್ಯಾಟಗರಿ ಅವರು ಬರ್ತಾರೆ ಜನರಲ್ ಮೆರಿಟ್ ಸೀಟ್ ಒಳಗೆ. ಸೊ ಹಾಗಾಗಿ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮ್ಗೆ ಜನರಲ್ ಮೆರಿಟ್ ಅಲ್ಲೇ ಫಸ್ಟ್ ಅಲಾಟ್ ಆಗುತ್ತೆ. ರ್ಯಾಂಕಿಂಗ್ ನಿಮ್ದು 20th ಜನರಲ್ ಮೆರಿಟ್ ಮುಗಿದ ಮೇಲೆ ನಿಮ್ ಕ್ಯಾಟಗರಿಗೆ ಹೋಗುತ್ತೆ. ಸೊ ನಿಮಗೆ ಇಲ್ಲಿ ಅಲಾಟ್ ಆಗೋದ್ರಿಂದ ನಿಮ್ಮ ಕ್ಯಾಟಗರಿಯಲ್ಲಿ ಇರ್ತಕ್ಕಂಥ ಒಬ್ಬ ಸ್ಟೂಡೆಂಟ್ಸಿಗೆ ಆ ಸೀಟ್ ಅಲಾಟ್ ಆಗುತ್ತೆ. ಹಾಗಂತ ನೀವು ಜನರಲ್ ಮೆರಿಟ್ ಫೀಸ್ ಕಟ್ಟಬೇಕು ಅಂತಲ್ಲ. ಇಲ್ಲಿ SC ಜನರಲ್ ಸೆಲೆಕ್ಟ್ ಆಗಿ SC ನಲ್ಲಿ ಅವ್ನು ಜನರಲ್ ಮೆರಿಟ್ ಅಲ್ಲೇ ಸೆಲೆಕ್ಟ್ ಆಗಿದ್ದಾನೆ ಅಂತ ಹೇಳಿದ್ರೆ ಅವ್ನ ಫೀಸ್ ಅವನೇ ಕಟ್ತಾನೆ. SC ಕ್ಯಾಟಗರಿಯಲ್ಲಿ ಬರೋ ಫೀಸ್ನೇ ಅವ್ನು ಕಟ್ತಾನೆ. ಫೀಸ್ ಅಲ್ಲಿ ಯಾವುದೇ ರೀತಿಯಾದಂಥ ಡಿಫ್ರೆನ್ಸ್ ಇರೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಮೆಂಟ್ ಅಲ್ಲಿ ಸುಮ್ಮನೆ ಕಮೆಂಟ್ ಮಾಡಬೇಡಿ, ವಿಡಿಯೋ ಪೂರ್ತಿ ನೋಡಿ. ಯಾವಾಗಲೂ ನಾನು ಹೇಳ್ತಾ ಇಲ್ವಾ, ಇಲ್ಲಿ ಜನರಲ್ ಮೆರಿಟ್ ಅಲ್ಲಿ ಚೆನ್ನಾಗಿ ಸೆಲೆಕ್ಟ್ ಆಗಿದ್ರೆ ಅಂತ ಹೇಳಿದ್ರೆ ನಿಮ್ಮ ಒಂದು ರ್ಯಾಂಕಿಂಗ್ ಚೆನ್ನಾಗಿದೆ, ಹಾಗಾಗಿ ನೀವು ಜನರಲ್ ಮೆರಿಟ್ ಅಲ್ಲಿ ಸೆಲೆಕ್ಟ್ ಆಗಿದ್ರೆ. ನಿಮ್ಮ ರ್ಯಾಂಕಿಂಗ್ ಜನರಲ್ ಮೆರಿಟ್ ಬಿಯಾಂಡ್ ಹೋದಾಗ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಿಮ್ಮ ಕ್ಯಾಟಗರಿಯಲ್ಲಿ ಸೀಟ್ಸು ಅಲಾಟ್ ಆಗುತ್ತೆ. ಐ ಹೋಪ್ ನಿಮ್ಮ ಒಂದು ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡಿದ್ದೀನಿ ಅನ್ಕೋತೀನಿ. ಓಕೆ, ಸೊ ಹಾಗೆ ನಾನು ಕಮೆಂಟ್ ಅನ್ನ ನೋಡ್ತಾ ಬರ್ತೀನಿ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಓಕೆ ಸರ್, ನಂದು ವೆರಿಫೈ ಕ್ಯಾಟಗರಿ 2A ಬಟ್ ಇಟ್ ಶೋಯಿಂಗ್ ಅಂಡರ್ ಜನರಲ್ ಮೆರಿಟ್. ಸಂತೋಷ್ ದೇವರಾಯ ನಾಯಕ್. ಸೇಮ್ ಅದಕ್ಕೆ ಆನ್ಸರ್ ಈಗ ಮಾಡಿದ್ದೀನಿ. ಅವಿಸ್ ಪ್ರೆಸಿಡೆನ್ಸಿ ಕಾಲೇಜ್ ನಮಗೆ ಗೊತ್ತಿಲ್ಲ. ಓಕೆ ಸರ್, ಅವಿಸ್
PES ಕಾಲೇಜ್. ಐ ಗಾಟ್ 170 ರ್ಯಾಂಕಿಂಗ್. ಫಸ್ಟ್ ಆಪ್ಷನ್ RV ಕಾಲೇಜ್ ಕೊಟ್ಟಿದ್ದೆ, ಆಗಿಲ್ಲ. ಸೊ ಹಾಗಾಗಿ RV ಕಾಲೇಜಲ್ಲಿ ಜನರಲ್ ಮೆರಿಟ್ ಅಲ್ಲಿ ಆಗಿರುವಂತ ಈ ಸ್ಟೂಡೆಂಟ್ಸ್ಗೆ ಆಗಿದ್ರೆ RV ಕಾಲೇಜಲ್ಲಿ ಕಟ್ ಆಫ್ ತುಂಬಾ ಕಡಿಮೆ ಇರುತ್ತೆ. ಸೊ ಅದಕ್ಕೆ ಕಟ್ ಆಫ್ ಬರೋ ತನಕ ನಾನು ವಿಡಿಯೋ ಮಾಡೋದು ಬೇಡ ಅನ್ಕೊಂಡಿದ್ದೆ. ಬಟ್ ನೀವು ತುಂಬಾ ಜನ ಪ್ಯಾನಿಕ್ ಆಗಿದ್ರೆ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ, ಯಾವುದೇ ಉದ್ದೇಶದಿಂದ ಅಲ್ಲ. ಸೊ ನಾನು ಚೆಕ್ ಮಾಡ್ತಾ ಇದ್ದೀನಿ ಅಗೇನು. ಎವ್ರಿ ಮಿನಿಟ್ ಐ ವಿಲ್ ಚೆಕ್ ಈ ವೆಬ್ಸೈಟ್. ಓಕೆ, ಎವ್ರಿ ಮಿನಿಟ್ ಐ ವಿಲ್ ಚೆಕ್. ಸೊ ನಿಮಗೋಸ್ಕರ. ಸೊ ಇನ್ನೂ ಕೂಡ ಅಲ್ಲಿ ಕಟ್ ಆಫ್ ಬಿಟ್ಟಿಲ್ಲ. ಸೊ ಕಟ್ ಆಫ್ ಬಿಡಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವ ರೀತಿ ಅಂತ ಐಡಿಯಾ ಬರೋದಿಲ್ಲ. ಯಾಕೆ ಅಂತ ಹೇಳ್ತೀನಿ. ಇನ್ನೊಂದು ಸ್ಟೂಡೆಂಟ್ಸಿಗೆ ಕಮೆಂಟ್ ಮಾಡಿದ್ದಾರೆ, ಸರ್ ನಂದು ರ್ಯಾಂಕಿಂಗ್ 3900, ನನ್ನ ಫ್ರೆಂಡ್ ರ್ಯಾಂಕಿಂಗ್ 2800. ಇವರು XYZ ಕಾಲೇಜಿಗೆ ಈ ವ್ಯಕ್ತಿ ಏನ್ ಮಾಡಿದ್ದಾರೆ, ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಈ ವ್ಯಕ್ತಿ ಏನ್ ಮಾಡಿದ್ದಾರೆ, ಥರ್ಡ್ ಆಪ್ಷನ್ ಕೊಟ್ಟಿದ್ದಾರೆ. ಈ ಸ್ಟೂಡೆಂಟಿಗೆ ಸೆಲೆಕ್ಟ್ ಆಗಿದೆ ಈ ಕಾಲೇಜು, XYZ ಕಾಲೇಜು ಸೆಲೆಕ್ಟ್ ಆಗಿದೆ ಅಂತೆ. ಬೇಕಾದ್ರೆ ನೋಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ನಮ್ಮ ಸ್ಟೂಡೆಂಟ್ ಯಾರೋ ಒಬ್ರು ವಿದ್ಯಾರ್ಥಿನಿ ಹಾಕಿದ್ದಾರೆ. ಈ ಸ್ಟೂಡೆಂಟ್ಸ್ಗೆ ಸೆಲೆಕ್ಟ್ ಆಗಿಲ್ಲ. ಯಾಕೆ ಆಗಿಲ್ಲ? ಬಿಕಾಸ್ ಇವರು ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಅವರು ಯಾವ ಫಸ್ಟ್ ಆಪ್ಷನ್ ಕೊಟ್ಟಿರ್ತಾರೆ ಆ ಕಾಲೇಜ್ ಅವ್ರಿಗೆ ಸೆಲೆಕ್ಟ್ ಆಗಿದೆ. ಅವ್ರಿಗೆ ಬೇಕಾಗಿರೋ ಕಾಲೇಜ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ. ನಿಮ್ಗೆ ಯಾವ್ದು ಕಾಲೇಜ್ ಬೇಕು 100% ನಿಮ್ಗೆ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇದ್ರೆ ನೀವೇನ್ ಮಾಡಿ ಅದನ್ನ ಫಸ್ಟ್ ಆಪ್ಷನ್ ಕೊಡಿ ಅಂತ. ಇನ್ನೊಂದು ಲಾಜಿಕ್ ಇದೆ ಇಲ್ಲಿ. 3900 ಓಕೆ, ಜನರಲ್ ಮೆರಿಟ್ ಯಾವುದೋ ಒಂದು ಕ್ಯಾಟಗರಿಯಲ್ಲಿ ಸೆಲೆಕ್ಟ್ ಆಗಿದೆ ಅಂತ. ಈಗ ನೀವೇನ್ ಮಾಡಬೇಕು, ಮಾಕ್ ಅಲಾಟ್ಮೆಂಟ್ ಆಗಿದೆ. ಈಗ ನೀವು ಈ ಥರ್ಡ್ ಆಪ್ಷನ್, ಥರ್ಡ್ ಪ್ಲೇಸ್ ಅಲ್ಲಿರೋ ಪ್ರಿಫರೆನ್ಸ್ ನೀವೇನ್ ಮಾಡಬೇಕು, ಫಸ್ಟ್ ಪ್ರಿಫರೆನ್ಸ್ಗೆ ಕೊಡಬೇಕು. ಯಾವ್ದನ್ನ ನೋಡ್ಕೊಂಡು, ಕಟ್ ಆಫ್ ನೋಡ್ಕೊಂಡು. ಬಟ್ ಇಲ್ಲೇ ನಿಮಗೆ ಐಡಿಯಾ ಬಂದ್ಬಿಡುತ್ತೆ. 3900 ಬಂದಿರೋ ಸ್ಟೂಡೆಂಟ್ಸ್ಗೆ ಆಗಿದೆ ನನ್ನ ಸೇಮ್ ಕ್ಯಾಟಗರಿಲಿ 2A ಅಂತ ಇಟ್ಕೊಳ್ಳಿ. 2A ಕ್ಯಾಟಗರಿಯಲ್ಲಿ ಇಬ್ರು 2Aನೇ. ಈ ವ್ಯಕ್ತಿಗೆ ಆಗಿದೆ 3900, ನನಗೆ ಆಗಿಲ್ಲ ಸರ್. ಯಾಕೆ ಆಗಿಲ್ಲ? ನೀವು ಮೂರನೇ ಆಪ್ಷನ್ ಹಾಕಿದ್ರೆ ಅದನ್ನು. ನಿಮ್ಮ ಪ್ರಕಾರ ಮೊದಲನೇ ಕಾಲೇಜು ನಿಮ್ಗೆ ಚೆನ್ನಾಗಿದೆ ಅಂತ ನೀವು ABC ಕಾಲೇಜ್ನ ಕೊಟ್ಟರು, ನಿಮ್ಗೆ ABC ಕಾಲೇಜೇ ಕೊಟ್ಟಿದೆ. ಅದು ತಪ್ಪೇನು? ಕಂಪ್ಯೂಟರ್ ತಪ್ಪಿಲ್ಲ, ಅದು ನಿಮ್ ತಪ್ಪದು. ನಿಮ್ಗೆ ಮೂರನೇ ಕಾಲೇಜ್ ಬೇಕಂದ್ರೆ ಫಸ್ಟ್ ಆಪ್ಷನ್ ಮೂರನೇ ಕಾಲೇಜ್ ಕೊಡಿ. ಸಿನ್ಸ್ ಯುವರ್ ರ್ಯಾಂಕಿಂಗ್ ಇಸ್ ಗುಡ್. ರ್ಯಾಂಕಿಂಗ್ ತುಂಬಾ ಜಾಸ್ತಿ ಇದ್ದು ನೀವು ಅವಾಗ ಆಪ್ಷನ್ಸ್ ಏನು ಮಾಡೋಕ್ಕಾಗಲ್ಲ. ರ್ಯಾಂಕಿಂಗ್ ಫಸ್ಟ್ ರ್ಯಾಂಕ್ ಟು 5000 or 10,000 ರ್ಯಾಂಕಿಂಗ್ ಇದ್ದಾಗ ನಿಮ್ಮ ರ್ಯಾಂಕಿಂಗ್ ಚೆನ್ನಾಗಿದೆ ಅಂತ ಅರ್ಥ. ಸೊ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಇನ್ ಕೇಸ್ ನಿಮ್ಗೆ ಅದೇ ಕಾಲೇಜ್ ಬೇಕು ಅಂತ ಹೇಳಿದ್ರೆ, ಸೊ ಆಪ್ಷನ್ ಎಂಟ್ರಿ ಈಗ ನಿಮ್ಗೆ ಮಾಕ್ ಅಲಾಟ್ಮೆಂಟ್ ಆಗಿದೆ, ಅದರಲ್ಲಿ ಪ್ರಿಫರೆನ್ಸ್ ಅನ್ನ ಚೇಂಜ್ ಮಾಡಿ. ಮೂರನೇ ಕಾಲೇಜ್ ಇರೋದ್ರೆ ಫಸ್ಟ್ ಕಾಲೇಜನ್ನ ಕೊಡ್ತಾ ಬನ್ನಿ. ಓಕೆ, ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ನಿಮ್ಗೆ, ಓಕೆ, ಸಪೋಸ್ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಜನರಲ್ ಮೆರಿಟ್ಗೆ ಅಥವಾ ಆ ಕ್ಯಾಟಗರಿಗೆ ಕಟ್ ಆಫ್ ಬಂದು 4200 ಇದೆ ಅನ್ಕೊಳ್ಳಿ. ಕಟ್ ಆಫ್ ಅಂತ ಹೇಳಿದ್ರೆ ಆ ಕ್ಯಾಟಗರಿಯಲ್ಲಿ ಬರ್ತಕ್ಕಂತಹ ಕೊನೆಯ ಸ್ಟೂಡೆಂಟಿನ ರ್ಯಾಂಕ್ ಅದು. ಇಲ್ಲಿ 14 ಸೀಟ್ ಇದೆ ಅನ್ಕೊಳ್ಳಿ ಆ ಕ್ಯಾಟಗರಿಯಲ್ಲಿ. ಆ 14ನೇ ಸ್ಟೂಡೆಂಟ್ನ ರ್ಯಾಂಕ್ ಎಷ್ಟು? 4200. ಸೊ ಆ 14% 4200 ಇದೆ. ಈ ವ್ಯಕ್ತಿದು 2800 ಇದೆ. ಸೊ ಇವ್ರೇನಾದ್ರು ಪ್ರಿಫರೆನ್ಸ್ ಚೇಂಜ್ ಮಾಡಿದಾಗ ಆಬ್ವಿಯಸ್ಲಿ ಈ ವ್ಯಕ್ತಿದು ಸೀಟ್ ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಆ ಸೀಟ್ ಇವ್ರಿಗೆ ಹೋಗುತ್ತೆ. ಸೊ ಹಂಗಾಗಿ 50-50 ಚಾನ್ಸಸ್ ಇರುತ್ತೆ. ಓಕೆ, ನಾಟ್ ಫಾರ್ ಆಲ್ ದ ಕಾಲೇಜಸ್, ಬಟ್ ಮೋಸ್ಟ್ ಆಫ್ ದಿ ಕಾಲೇಜಸ್ ನಿಮಗೆ 50-50 ಚಾನ್ಸಸ್ ಇರುತ್ತೆ ಸ್ಟೂಡೆಂಟ್ಸ್. ಸೊ ಹಂಗಾಗಿ ಯು ನೀಡ್ ಟು ವೈಟ್. ಸೊ ಫರ್ದರ್ ನೋಡೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ, ಸರ್ ಫಸ್ಟ್ ರೌಂಡ್ ಕಾಲೇಜ್ ಬಂದಿದ್ರು, ಸೆಕೆಂಡ್ ರೌಂಡ್ಗೆ ಕಾಯ್ತೀವಿ ಅಂತ, ಸೆಕೆಂಡ್ ರೌಂಡ್ಗೆ ಬಂದಿರೋ ಕಾಲೇಜ್ ಸ್ಯಾಟಿಸ್ಫೈ ಆಗಿಲ್ಲ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಬಂದಿರೋ ಕಾಲೇಜ್ಗೆ ಹೋಗ್ಬೋದಾ? ಆಬ್ವಿಯಸ್ಲಿ ನೀವು ಅದ ಹಾಕೋದೇ ಅಂದ್ರೆ ಫಸ್ಟ್ ಕಾಲೇಜಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ 1, 2, 3, 4 ಕಾಲೇಜ್ ಬಂದಿದೆ, 4th ಕಾಲೇಜ್ ಸೆಲೆಕ್ಟ್ ಆಗಿದೆ. ಅವಾಗ ಆಪ್ಷನ್ 2 ಕೊಡ್ತೀರಾ ನೀವು. ಅವಾಗ 5, 6, 7, 8 ಅವೆಲ್ಲ ಡಿಲೀಟ್ ಆಗೋಗುತ್ತೆ. ಅದ್ರ ಮೇಲ್ಗಡೆ ನೀವು ಅದ್ರ ಸೆಕೆಂಡ್ ರೌಂಡ್ ಅಲ್ಲಿ ಏನಾದ್ರೂ ಈ 4th ಕಾಲೇಜ್ನ ಬಿಟ್ಟು, ಇದು ಓಲ್ಡ್ ಆಗಿರುತ್ತೆ, ಆ 4th ಕಾಲೇಜ್ನ ಬಿಟ್ಟು ಫಸ್ಟ್, ಸೆಕೆಂಡ್ ಅಥವಾ ಥರ್ಡ್ ಏನಾದ್ರು ಬಂದ್ರೆ ಆಬ್ವಿಯಸ್ಲಿ ನೀವು ಹೋಗ್ಬೋದು ಆ ಕಾಲೇಜ್ಗೆ. ಅದಿಷ್ಟ ಇಲ್ಲ ಅಂತ ಹೇಳಂಗಿಲ್ಲ. ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಯಾವ ಕಾಲೇಜ್ ಸಿಗುತ್ತೋ ಅದಕ್ಕೆ ಹೋಗ್ಲೇಬೇಕು. ಯಾಕೆ ಸರ್? ಬಿಕಾಸ್ ನೀವೇ ಹೇಳಿದಿರಲ್ಲ,
ಇದು 4ನೇ ಪ್ರಿಫರೆನ್ಸ್. ನನಗೆ 4ನೇ ಇಷ್ಟವಾದ ಕಾಲೇಜ್ ಕೊಟ್ಟಿದ್ದೀನಿ, ನಾನು ಸೆಕೆಂಡ್ ರೌಂಡ್ ಹೋಗ್ತೀನಿ. 4ನೇ ಇಷ್ಟವಾದ ಕಾಲೇಜ್ಗಿಂತ ಚೆನ್ನಾಗಿರೋ ಕಾಲೇಜು ಅಂದ್ರೆ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಅರ್ಥ. ಸೊ ನೀವು ಆಪ್ಷನ್ 2 ಕೊಡ್ಬೇಕಾದ್ರೆ ಯೋಚನೆ ಮಾಡಬೇಕು. ಸಪೋಸ್ ನಾನು ಹೋಗ್ಲಾ ಬೇಡವಾ ಅಂತ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಏನಂದ್ರೆ ನೀವು ನಿಮ್ಗೆ ಸೆಕೆಂಡ್ ಕಾಲೇಜ್ ಸೆಲೆಕ್ಟ್ ಆಗುತ್ತೆ. ಸರ್ ನಂಗೆ ಸೆಕೆಂಡ್ ಕಾಲೇಜ್ ಇಷ್ಟ ಇಲ್ಲ ಸರ್, ನಂಗೆ ಫೋರ್ತ್ ಕಾಲೇಜ್ ಇಷ್ಟ ಅಂತ ಹೇಳಿದ್ರೆ ಆಗಲ್ಲ ಹೋಗಕ್ಕೆ. ಯಾಕೆ? ಆಪ್ಷನ್ 2 ಅಂದ್ರೇನೆ ಅದು ನಿಮಗಿಂತ ಸೆಲೆಕ್ಟ್ ಆಗಿರೋ ಕಾಲೇಜ್ಗಿಂತ ಚೆನ್ನಾಗಿರೋ ಕಾಲೇಜ್ ಅಂತ ಹೇಳಿದ್ರೆ ಅದು ಮೇಲ್ಗಡೆ ಬರ್ತಕ್ಕಂಥ ಪ್ರಿಫರೆನ್ಸ್. ಅದಕ್ಕೆ ನಿಮ್ಗೆ ಹೇಳಿದ್ರು ಪ್ರಿಫರೆನ್ಸ್ ಅನ್ನ ನೀವು ಕೊಡ್ಬೇಕಾದ್ರೆ ಹುಷಾರಾಗಿ ಕೊಡಿ, ಸುಮ್ಮನೆ ಕೊಡೋದಲ್ಲ ಪ್ರಿಫರೆನ್ಸ್ನ. ಸೊ ಆಪ್ಷನ್ 2 ಕೊಡ್ಬೇಕಾದ್ರೆ ಪ್ಲೀಸ್ ಆಲ್ವೇಸ್ ರಿಮೆಂಬರ್, ಆಪ್ಷನ್ 2 ಕೊಡ್ಬೇಕಾದ್ರೆ ಅದ್ರ ಮೇಲ್ಗಡೆ ಕಾಲೇಜ್ ಮಾತ್ರ ಸೆಲೆಕ್ಟ್ ಮಾಡ್ಕೊಳಕ್ಕಾಗುತ್ತೆ. ಅದನ್ನ ರಿಅರೇಂಜ್ ಮಾಡ್ಬೋದು ಅಥವಾ ಡಿಲೀಟ್ ಮಾಡ್ಬೋದು. ಈ 1, 2, 3 ಕಾಲೇಜ್ನ ಯಾವ್ದಾದ್ರು ಡಿಲೀಟ್ ಮಾಡ್ಕೋಬಹುದು ಅಥವಾ 3 ಇರೋದನ್ನ 1 ಹಾಕೋಬಹುದು, 1 ಇರೋದನ್ನ 3 ಹಾಕೋಬಹುದು. ಈ ರೀತಿ ಚೇಂಜಸ್ ಮಾಡ್ಕೋಬಹುದು. ಮೇಲ್ಗಡೆ ಇರ್ತಕ್ಕಂಥದ್ದು ಕೆಳಗಡೆ ಇರೋದೆಲ್ಲ ಆಟೋಮೆಟಿಕ್ ಆಗಿ ಡಿಲೀಟ್ ಆಗೋಗುತ್ತೆ. ಅದು ಬರೋದಿಲ್ಲ ನಿಮ್ಗೆ ಆಪ್ಷನ್ಸ್ ಅಲ್ಲಿ. ಇದಕ್ಕಿಂತ ಚೆನ್ನಾಗಿರೋದು ಅಂದ್ರೆ ಆಬ್ವಿಯಸ್ಲಿ 4ಕ್ಕಿಂತ ಚೆನ್ನಾಗಿರೋ ರ್ಯಾಂಕಿಂಗ್ ಯಾವುದು? 1, 2, 3. 4ಕ್ಕಿಂತ 5, 6 ಚೆನ್ನಾಗಿರುತ್ತಾ? ನೋ, ದಟ್ ಇಸ್ ನಾಟ್ ಆಪ್ಷನ್ 2. ಪ್ಲೀಸ್. So I will check, is there any other comments? Same comments ಇದ್ರೆ ನಾನು ಸರ್ ಸೀಟ್ ಅಲಾಟ್ಮೆಂಟ್ ತಪ್ಪಾಗಿ ಮಾಡಿದರೆ HK ಕ್ಲೈಮ್ ಮಾಡಿದವ್ರಿಗೆ ಜನರಲ್ ಕೊಟ್ಟಿದ್ದಾರೆ, HK ಇಲ್ದವ್ರಿಗೆ HK ಎಂಡರ್ ಕೊಟ್ಟಿದ್ದಾರೆ, KEAಗೆ ಮಾತಾಡಿ ಅಂತ ಹೇಳಿದ್ದಾರೆ. ನೀವು ಕೂಡ ಕಾಲ್ ಮಾಡಿ ದಯವಿಟ್ಟು, ನಾನು ಕೂಡ ಕಾಲ್ ಮಾಡ್ತೀನಿ. ಸಮ್ ಮಿಸ್ಟೇಕ್ಸ್ ಆಗಿದೆ 100%. Anyone got BITMC? Sir, thank you so much for your efforts. You are guiding us. Thank you very much. ಸರ್ ನಂದು ಜನರಲ್ ಮೆರಿಟ್ ಬಟ್ GM H ಅಂತ ತೋರಿಸ್ತಾ ಇದೆ, ಪ್ಲೀಸ್ ಕಾಲ್ ಮಾಡಿ. ಸರ್ I have doubt. You have not allotted any seat means what to do? ಈಗ ಫಸ್ಟ್ ಇವರಿಗೆ ನಾನು ಹೇಳ್ತಾ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಯಾರು. ಸಪೋಸ್ ನಿಮ್ಮ ರ್ಯಾಂಕಿಂಗ್ ಬಂದು 9225 ಅಂತ ಫಾರ್ ಎಕ್ಸಾಂಪಲ್. ನೀವು ಅರೌಂಡ್ 10 ಕಾಲೇಜಸ್ ಹಾಕಿದ್ದೀರಿ. ಓಕೆ, ಸೊ ನಿಮ್ದು ಯಾವುದೋ ಒಂದು ಕ್ಯಾಟಗರಿ ಇದೆ, 1A ಕ್ಯಾಟಗರಿ, 1A ಸಮ್ ಕ್ಯಾಟಗರಿ ಇದೆ. ಯು ಹ್ಯಾವ್ ನಾಟ್ ಅಲಾಟೆಡ್ ಎನಿ ಕಾಲೇಜ್ ಅಂತ ಬಂದಿದೆ. ನಾವು ಏನ್ ಮಾಡಬೇಕು ಸರ್? ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಟ್ ಆಫ್ಗೆ ವೇಟ್ ಮಾಡಬೇಕು. ಕಟ್ ಆಫ್ ಬಿಟ್ಟಿದ್ದಾನೆ, ಈಗ ಕಟ್ ಆಫ್ ಬಿಟ್ಟಿದ್ದಾನೆ. ಕಟ್ ಆಫ್ ಅಲ್ಲಿ ನೀವೇನ್ ಮಾಡಬೇಕು? ಫಸ್ಟ್ ಕಾಲೇಜಲ್ಲಿ ಜನರಲ್ ಮೆರಿಟ್ ಕಟ್ ಆಫ್ ಎಷ್ಟಿದೆ, ನಿಮ್ ಕ್ಯಾಟಗರಿ ಯಾವುದು, 1A ಕಟ್ ಆಫ್ ಎಷ್ಟಿದೆ ನೋಡ್ಕೋಬೇಕು. ಸಪೋಸ್ ಫಸ್ಟ್ ಕಾಲೇಜಲ್ಲಿ ಜನರಲ್ ಮೆರಿಟ್ ಬಿಡಿ, ಬೇಡ ನನಗೆ ಕ್ಯಾಟಗರಿ 1 ಅಂತ ಬರ್ತೀನಿ ನಾನು. ಇಲ್ಲಿ ಕಟ್ ಆಫ್ ಬಂದು 6500. ನಿಮ್ ರ್ಯಾಂಕಿಂಗ್ ಎಷ್ಟು? 9225. ಅದಕ್ಕೆ ಸಿಕ್ಕಿಲ್ಲ. ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ, ಸೆಕೆಂಡ್ ಒನ್ ಜನರಲ್ ಮೆರಿಟ್ ಬೇಡ. ಇಲ್ಲಿ 7200 ಇದೆ, ಇಲ್ಲಿ 8800 ಇದೆ, ಇಲ್ಲಿ ಫೋರ್ತ್ ಕಾಲೇಜು 9200 ಇದೆ, ಫಿಫ್ತ್ ಕಾಲೇಜು 9215 ಇದೆ. ಸರ್ ಇದು ನಮಗೆ ನಿಯರೆಸ್ಟ್ ಅಲ್ವಾ? ಸೊ ಇನ್ನೊಂದು ಕಾಲೇಜ್ 9500 ಇದೆ. ಇನ್ನೊಂದು ಕಾಲೇಜ್ ಎಷ್ಟಿದೆ? 6ನೇ ಕಾಲೇಜು 9500. ಸರ್ ನಂದು 9225 ಅಲ್ವಾ ಸರ್, ನನಗೆ ತಾನೇ ಸೀಟ್ ಕೊಡಬೇಕು. ಇವ್ನಿಗೆ ಯಾಕೆ ಕೊಟ್ಟಿದ್ದಾರೆ? ಬಿಕಾಸ್ ನೀನು ಎಷ್ಟನೇ ಆಪ್ಷನ್ ಕೊಟ್ಟಿದ್ಯಾ ಕಾಲೇಜಿಗೆ? 6th ಆಪ್ಷನ್ ಕೊಟ್ಟಿದ್ಯಾ. ಸೊ ಈಗ ನೀನೇನ್ ಮಾಡು ಅಂತ ಹೇಳಿದ್ರೆ, ಈ 6th ಪ್ರಿಫರೆನ್ಸ್ ಕೊಟ್ಟಿದ್ಯಲ್ಲ, ಇದನ್ನೇನ್ ಮಾಡೋ? ಫಸ್ಟ್ ಪ್ರಿಫರೆನ್ಸ್ ಮಾಡು. ಆ ಫಸ್ಟ್ ತೆಗೆದು 6th ಎಲ್ಗೋ ಒಂದು, ಅವಾಗ ನಿಮಗೆ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫಸ್ಟ್ ರೌಂಡ್. ಐ ಹೋಪ್ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ. ನೀವು 10 ಕಾಲೇಜ್ನ ಕಟ್ ಆಫ್ ತೆಗೀರಿ, ಕಟ್ ಆಫ್ ನೋಡ್ಕೊಳ್ಳಿ. ಕಟ್ ಆಫ್ ನೋಡ್ಕೊಂಡು ಯಾವಾಗಲೂ ಫಸ್ಟ್ ಕಾಲೇಜ್ ನಿಮಗೆ ಸಿಕ್ಕಿರೋದಿಲ್ಲ. ಈ ಉಳಿದ ಆಪ್ಷನ್ಸ್ ಅಲ್ಲಿ ನಿಮ್ಮ ರ್ಯಾಂಕಿಂಗ್ ಗಿಂತ ಜಾಸ್ತಿ ಇರುತ್ತೆ ನೋಡಿ, ನಿಮ್ಮ ರ್ಯಾಂಕಿಂಗ್ ಗಿಂತ ಜಾಸ್ತಿ ಇರುತ್ತಲ್ಲ, ಆ ಕಾಲೇಜಿನ ಫಸ್ಟ್ ಆಪ್ಷನ್ ಕೊಡಿ. ಆವಾಗ ನಿಮಗೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ನೋಡಿ. ಪ್ರೊಬಬಿಲಿಟಿ ಮಾತ್ರ ಮಾತಾಡೋದು ನಾನು, 100% ಹೇಳೋದಿಲ್ಲ ನಾನು. ಬಿಕಾಸ್ ಅದೇ ಕ್ಯಾಟಗರಿ ಅವನು ಅದೇ ಕಾಲೇಜ್ನ ಕೊಟ್ಟಾಗ ಆಬ್ವಿಯಸ್ಲಿ ಅವನು ಸಿಗುತ್ತೆ.
ನಿಮಗೆ ಸಿಗುವಂಥ ಚಾನ್ಸಸ್ ಕಡಿಮೆ ಇರ್ತದೆ. ಬಟ್ ಪ್ರಾಬಬಿಲಿಟಿ ತಗೊಂಡಾಗ 60-40% ಅಂತ ನಾವು ಹೇಳ್ಬೋದು. ಐ ಹೋಪ್ ಯಾರ್ಯಾರು ನಾಟ್ ಅಲಾಟೆಡ್ ಅಂತ ಬಂದಿದೆ ಅವ್ರು ಫಸ್ಟ್ ಏನ್ ಮಾಡಿ ಕಾಲೇಜ್ನ ಕಟ್ ಆಫ್ ನೋಡ್ಕೊಳ್ಳಿ, ಜನರಲ್ ಮೆರಿಟ್ ಅಲ್ಲೂ ನೋಡಿ, ನಿಮ್ಮ ಕ್ಯಾಟಗರಿಯಲ್ಲೂ ನೋಡಿ. ನಿಮ್ಮ ರ್ಯಾಂಕಿಂಗ್ ಇಂತ ಜಾಸ್ತಿ ಇರೋದು ನೋಡಿ, ಎಬೋವ್ 2225 ಅಂದ್ರೆ 10,000, 11,000, 12,000 ಲೈಕ್ ವೈಸ್, ಅಥವಾ 9,500 ಲೈಕ್ ವೈಸ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಕಾಲೇಜಸ್ ಅಲ್ಲಿ ಯಾವ್ದಾದ್ರು ಇದ್ರೆ ಆ ಕಾಲೇಜಿನ ನೀವು ಫಸ್ಟ್ ಆಪ್ಷನ್ ಆಗಿ ಕನ್ವರ್ಟ್ ಮಾಡಿ, ಫಸ್ಟ್ ಪ್ರಿಫರೆನ್ಸ್ ಅನ್ನ ಆ ಕಾಲೇಜಿಗೆ ಕೊಡಿ. ಸೊ ದೋಸ್ ಹೂ ಹ್ಯಾವ್ ಗಾಟ್ 9,225, 9,000 something ranking, if you are not allotted any rank, what you should do, you should see the ranking above your ranking colleges in your list, or also other colleges also. You can add other colleges also. ಇಲ್ಲಿರೋದು ಅಷ್ಟೇ ಅಂತಲ್ಲ, ಬೇರೆ ಕಾಲೇಜಸ್ ಕೂಡ ನೀವು ಆಡ್ ಮಾಡಬಹುದು. ಈಗ ಮಾಕ್ ಅಲಾಟ್ಮೆಂಟ್ ಇದೆ ಅಷ್ಟೇನೆ, ಈವನ್ ಯು ಕ್ಯಾನ್ ಆಡ್ ಅದರ್ ಕಾಲೇಜಸ್ ಆಲ್ಸೋ. ಸೊ ವಾಟ್ ಯು ಶುಡ್ ಡೂ, the rank is you got is 9,225. above ranking ಯಾವ ಕಾಲೇಜ್ ಇರುತ್ತೆ ಅದನ್ನ ಫಸ್ಟ್ ಆಪ್ಷನ್, ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್ ಅಂತ ಕೊಡ್ತೀನಿ. then you will be having a chances of getting that particular colleges. I hope ನಿಮಗೆ ಯಾರ್ಯಾರು ಅಲರ್ಟ್ ಆಗಿಲ್ಲ ಅವ್ರಿಗೆಲ್ಲ ಒಂದು ಐಡಿಯಾ ಬಂದಿದೆ ಅನ್ಕೋತೀನಿ. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ನಾವು ಎಂಟ್ರಿ ಕರೆಕ್ಟಾಗಿ ಮಾಡಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ನೋಡಿ ಇಲ್ಲಿ 9,500, ಇವನು 9,225, ಇವನು 6th ಕಾಲೇಜ್ ಏನ್ ಕೊಟ್ಟಿದ್ದಾನೆ ಪ್ರಿಫರೆನ್ಸ್, ಅದಕ್ಕೆ ಫಸ್ಟ್ ಕೊಟ್ಟಿದ್ದಿದ್ರೆ ಅವನಿಗೆ ಫಸ್ಟೇ ಸಿಕ್ತಿತ್ತು. ಅದಕ್ಕೆ ಪ್ರಿಫರೆನ್ಸ್ ಅಂತ ಹೇಳೋದು ಸ್ಟೂಡೆಂಟ್ಸ್. ಸೊ ಐ ಹೋಪ್ ಆದಷ್ಟು ನಿಮ್ಮ ಡೌಟನ್ನು ಕ್ಲಾರಿಫೈ ಮಾಡಿದ್ದೀನಿ. ಇನ್ನೂ ಕೂಡ ಡೌಟ್ಸ್ ಇದ್ರೆ ಅಗೇನ್ ನಾನು ಬರ್ತೀನಿ, ಕಟ್ ಆಫ್ ಬಿಟ್ಮೇಲೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀನಿ. ಥ್ಯಾಂಕ್ ಯು.